ನನ್ನ ಜೊತೆ ಎಸ್ ಜಾನಕಿ ಅಮ್ಮನವ್ರನ್ನ ಸುಮಾರು ವರ್ಷಗಳಿಂದ ನೋಡ್ಕೊಳ್ತಿರುವಂಥ ಅವರ ಕೇರ್ ಟೇಕರ್ ಭಾಗ್ಯ ಅವ್ರ ಜೊತೆ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಅಮ್ಮ ಅವರ ದಿನಚರಿ ಹೇಗಿರ್ತಿತ್ತು? ತಾವು ಎಷ್ಟು ವರ್ಷಗಳಿಂದ ಇಲ್ಲಿದ್ದೀರಿ ಅಮ್ಮ? ನಾನಿಲ್ಲಿ ಬಂದು 8 ಇಯರ್ಸ್ ಆಯಿತು. ಅಮ್ಮನ ದಿನಚರಿ ಅಂದರೆ ಫಸ್ಟು ಭಯ ಇತ್ತು. ಇಂಥ ಒಂದು ಲೆಜೆಂಡರಿ ಜೊತೆ ನಾನು ಅವ್ರಿಗೆ ಏನಿಷ್ಟ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಭಯ ಆಯಿತು ಅಷ್ಟೇ. ಆಮೇಲೆ ಹೋಗ್ತಾ ಒಂದು 15 ಡೇಸ್ ಅಂದರೆ ಸಡನ್ಲಿ ಅವರು ಅಷ್ಟು ಹಾಗಿರಲಿಲ್ಲ. ಆಮೇಲೆ ಹೋಗ್ತಾ ನನ್ನ ಕೆಲಸ ಎಲ್ಲ ಅವ್ರಿಗೆ ಇಷ್ಟ ಆಯಿತು, ನಾನು ಇಷ್ಟ ಆದೆ, ಅವ್ರು ಕೂಡ ನನಗೆ ಇಷ್ಟ ಆದರು. ಸೊ ಹಾಗಾಗಿ ಏನೂ ಅನ್ನಿಸ್ಲಿಲ್ಲ. ಮುಂದೆ ಅವ್ರ ಜೊತೆ ಇರಬೇಕು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನನಗೂ ಕೂಡ ಅನ್ನಿಸ್ತಾ ಇತ್ತು. ಅವರೊಬ್ಬರು ಸಿಂಪಲ್ ಮ್ಯಾನ್, ಸಿಂಪಲ್ ಅತಿಯಾದ ಒಂದು ಏನಂತಾರೆ, ಒಂದು ಮುತ್ತು, ಒಂದು ಮಗು ಥರನೇ ಅಂತೇಳಿ ನನಗೆ ಎಲ್ಲೂ ಸಿಗಲಾರದು ಒಂದು ಮುತ್ತು ಸಿಕ್ತು. ಆ ಮುತ್ತನ್ನು ಜೋಪಾನ ಮಾಡಿದ್ದೀನಿ, ಸಾಧ್ಯವಾದಷ್ಟು ಜೋಪಾನ ಮಾಡಿದ್ದೀನಿ. ಹಾಗೆ ನಮ್ಮ ಹುಡುಗರಿದ್ದಾರೆ, ನಮ್ಮ ಮೈಸೂರಿನಲ್ಲಿ ನವೀನ್, ಪವನ್, ಕಿಶನ್, ಅನಿಲ್. ಇನ್ನು ಮಿಕ್ಕಿದ ದಿನಗಳಲ್ಲಿ ಬೇರೆ ಹುಡುಗರಿದೆ. ಅಂದರೆ ಅವರು ಬ್ಯಾಂಗ್ಳೂರು ಇರ್ಬೋದು, ರಾಮನಗರ ಇರ್ಬೋದು, ಅವರ ಇದರಲ್ಲಿ ಪ್ಲೇಸಲ್ಲಿ ಅವ್ರು ನೋಡ್ಕೋತಾರೆ. ಜಾಸ್ತಿ ನಮ್ಮನ್ನು ಕೇರ್ ಮಾಡಿರೋದು, ಅದರಲ್ಲೂ ಕೋವಿಡ್ ಟೈಮಲ್ಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿರೋದು ನವೀನ್, ಪವನ್, ಕಿಶನ್, ಅನಿಲ್. ಯಾವುದೇ ಸಿಚುವೇಷನಲ್ಲಿ ನಾವು ಹೊರಗಡೆ ಬಂದೇ ಇಲ್ಲ. ಆ್ಯಕ್ಚುಲಿ ನಾವು ಕೋವಿಡ್ದು ವ್ಯಾಕ್ಸಿನ್ ಕೂಡ ತಗೊಂಡಿಲ್ಲ. ಅಂಥ ಒಳ್ಳೆ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ನಾನು ಅಮ್ಮನ ಮಗ, ಅಣ್ಣ, ಅಮ್ಮ 3 ಜನ ತುಂಬ ಅಂದರೆ ತುಂಬ ಕೇರ್ ತೊಗೊಂಡು ನೋಡ್ಕೊಂಡಿದ್ದಾರೆ. ಅಮ್ಮ ಪ್ರತಿನಿತ್ಯ ಎಷ್ಟು ಗಂಟೆಗೆ ಎದ್ದೇಳ್ತಾ ಇದ್ರು? ಅವ್ರ ದಿನಚರಿ ಹೇಗಿರ್ತಾ ಇತ್ತು? ಅವರು ಸಮ್ಟೈಮ್ಸ್ ಒಂದು 4:15ಗೆ ಎದ್ದೇಳ್ಬಿಡ್ತಾಯಿದ್ರು. ಇನ್ನು ಕೆಲವೊಂದು ಟೈಮ್ಲಿ 7:30 ಆದ್ರೂ ಎದ್ದೇಳ್ತಾ ಇರಲಿಲ್ಲ. ಅಂದರೆ ಲೇಟಾಗಿ ಮಲಗಿದ್ರೆ ಲೇಟಾಗಿ ಎದ್ದೇಳ್ತಾರೆ, ಬೇಗ ಮಲಗಿದ್ರೆ ಬೇಗ ಎದ್ದೇಳ್ತಾಯಿದ್ರು. ಸೊ ಹಾಗಾಗಿ ಇಷ್ಟೇ ಗಂಟೆಗೆ ಅಂತ ಹೇಳಲಿಕ್ಕಾಗಲ್ಲ. ಅಂದರೆ ಬೇಗ ಎದ್ದು ವಾಕಿಂಗ್ ಎಲ್ಲ ಮಾಡ್ತಾಯಿದ್ರು. ವಾಕಿಂಗ್ ಅಂದರೆ ಇದರಲ್ಲ, ಮನೆ ಸರೌಂಡಲ್ಲೇ ಸುತ್ತಿ ಮಾಡ್ತಾಯಿದ್ರು. ಆಮೇಲೆ ಆ್ಯಕ್ಚುಲಿ 8 ಗಂಟೆಗೆ ತಿಂಡಿ. ಅವ್ರಿಗೆ ಇಷ್ಟವಾದದ್ದು ಅಂದರೆ ಇಡ್ಲಿನೇ. ಅವ್ರಿಗೆ ಏನೇನು ನೀವು ಇನ್ನು ಬೇರೆ ಥರ ಮಾಡಿಕೊಟ್ರು ಇಡ್ಲಿನೇ ಇಷ್ಟ ಅವರಿಗೆ. ಹಾಗಾಗಿ ಅವ್ರಿಗೆ ಮಸಾಲೆ ಐಟಮ್ ತಿನ್ನಲ್ಲ, ಮತ್ತು ಕೋಕೋನಟ್ಟು, ಈರುಳ್ಳಿ, ಬೆಳ್ಳುಳ್ಳಿ ಅದೆಲ್ಲ ತಿನ್ನಲ್ಲ. ಅವ್ರಿಗೂ ಫುಡ್ಡು ಸಾಧಾರಣವಾದದ್ದು, ಬಟ್ ಚೆನ್ನಾಗೇ ಇರುತ್ತೆ ಅದು ಕೂಡ. ಸೊ ನಾನು ಕಲ್ತಿದ್ದೆ, ನನ್ನ ಕುಕ್ಕಿಂಗೇ ಗೊತ್ತಿಲ್ಲ, ಅಮ್ಮನಿಂದನೇ ಕಲ್ತಿದ್ದು ನನಗೆ. ಅವ್ರು ತುಂಬ ಚೆನ್ನಾಗಿ ಅಂತಲ್ಲ, ನನಗೆ ಗೊತ್ತಿಲ್ಲ, ಬಟ್ ಅವ್ರಿಗೇನು ಇಷ್ಟ ಅಂತ ನಾನು ಅವ್ರನ್ನ ಕೇಳಿ ತಿಳ್ಕೊಂಡು ಮಾಡ್ಕೊಡೋದು ಟ್ರೈ ಮಾಡ್ತಾಯಿದ್ದೆ. ಸೊ ಪ್ರತಿ ಸಾರಿ ನನ್ನನ್ನು ಯಾವುದ್ರಲ್ಲೂ ನಾನೇನು ಚೆನ್ನಾಗಿಲ್ಲ ಅಂತ ಅನ್ನಿಸ್ಕೊಂಡಿಲ್ಲ, ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ತಾಯಿದ್ರು. ಸೊ ಹಾಗಾಗಿ ನನಗೂ ಕೂಡ ಖುಷಿ ಆಗ್ತಾಯಿತ್ತು. ಅಂತ ಒಬ್ಬರು ಈ ದಿನ ನನ್ನ ಜೊತೆಲಿಲ್ಲ ಅಂತ ತುಂಬ ಅಂದರೆ ತುಂಬಾ ಬೇಸರ ಆಗ್ತಾಯಿದೆ. ನನಗೇನು ಹೇಳಬೇಕು ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳಕ್ಕೆ ಆಗ್ತಿಲ್ಲ. ಅದು ಥರನೇ ಕಾಣಿಸ್ತಾ ಇದೆ ನನಗೆ, ಫ್ಯಾಕ್ಟ್ ಅಂತ ಅನಿಸೋದೇ ಇಲ್ಲ. ಅವ್ರು ಪ್ರತಿ ಸಲ ಏನಾದರೂ ಹುಷಾರಿಲ್ಲ ಅಂದರೆ ನಾನು ಭಯನೇ ಪಡ್ತಾ ಇರಲಿಲ್ಲ. ಯಾಕೆಂದರೆ ಅವರು ಸಡನ್ಲಿ ಅವ್ರಿಗೆ ವಿಲ್ ಪವರ್ ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇಮಿಡಿಯೇಟ್ಲಿ ಗುಣ ಆಗ್ತಾಯಿದ್ರು. ಆಮೇಲೆ ಇನ್ನೊಂದು ಅಂದರೆ ನನಗೆ ಕಷ್ಟ ಆಗುತ್ತೆ ಅಂತೇಳಿ ಅವರೇ ಟ್ರೈ ಮಾಡ್ತಾಯಿದ್ರು, ಅವ್ರ ಕೆಲಸ ಅವರೇ ಮಾಡ್ಕೋತಾಯಿದ್ರು. ಜಾಸ್ತಿ ಅವ್ರಿಗೇನಾದರೂ ಹಾಗಲ್ಲ ಅಂದಾಗ ನನ್ನ ಸಪೋರ್ಟ್ ತಗೋತಾಯಿದ್ರು. ಅಷ್ಟು ಬಿಟ್ಕಂದರೆ ನನಗೆ ಯಾವತ್ತೂ ನನ್ನ ಮೇಲೆ ಅಷ್ಟೊಂದು ಪ್ರೆಷರ್ ಹಾಕಿಲ್ಲ. ಒಂದು ಕಾಫಿ ಕೂಡ ಅವರು ನನ್ನನ್ನು ಕೊಡುವಂತ ಆರ್ಡ್ರ್ ಮಾಡಿಲ್ಲ, ಕೊಡ್ತೀವಾ ಅಂತ ಕೇಳ್ತಾಯಿದ್ರು, ರಿಕ್ವೆಸ್ಟ್. ನಿನ್ನೆ ಅದು ಒಂದು ಫೀವರ್ ಅಂತ ಬಂತು. ಫೀವರ್ ಬಂದಾಗ ಅದು ಟ್ಯಾಬ್ಲೆಟ್ ಎಲ್ಲ ಅದಕ್ಕೆಲ್ಲ ಮೆಡಿಷನ್ ಎಲ್ಲ ತೊಗೊಂಡ್ರು ಮನೆಯಲ್ಲೇ. ಸೊ ಮನೇಲಿ ತೊಗೊಂಡು ಇದು ಜಾಸ್ತಿ ಮತ್ತು ಚಳಿ ಕಾಣಿಸ್ಕೊಂತು. ಅದು ಸ್ವಲ್ಪ ಕಾಲಲ್ಲಿ ಗಾಯ ಥರ ಆಗಿದೆ, ಅದು ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ತಾಯಿದ್ರು.
ಸೊ ಹಾಗಾಗಿ ಅದು ಜಾಸ್ತಿ ಇನ್ಫೆಕ್ಷನ್ ಆಗಿದೆ ಅಂತ ಅಂದ್ಕೊಳ್ತೀವಿ. ಈಗ ಕರ್ಕೊಂಡಿದ್ದೀವಿ ಅಮ್ಮ ಅಮ್ಮನ್ನ, ಇಡೀ ಪ್ರಪಂಚ ದುಃಖದಲ್ಲಿದೆ, ತಾವು ಏನು ಹೇಳ್ತೀವಿ? ಇಡೀ ಪ್ರಪಂಚ ದುಃಖದಲ್ಲಿದೆ, ಖಂಡಿತವಾಗಿ ಇಲ್ಲ ಅಂತ ನಾನು ಹೇಳಲ್ಲ. ಅದಕ್ಕೆ ನಾನು ತುಂಬ ನಾನು ಕೂಡ ನನ್ನನ್ನೇ ನಾನು ಕಳ್ಕೊಂಡಂಗಿದೆ, ಅದನ್ನು ವ್ಯಕ್ತಪಡಿಸೋದಕ್ಕಾಗ್ತಾಯಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಅವರ ಕೇರ್ ಟೇಕರ್ ಆಗಿದ್ದಂತಹ ಭಾಗ್ಯ ಅವರ ಮಾತುಗಳು. ಅಮ್ಮ ಎಂದೂ ಕೂಡ ನನ್ನ ಕೆಲಸದಾಕೆ ರೀತಿ ನೋಡಿಲ್ಲ, ಒಂದು ಕಾಫಿಯನ್ನು ಕೂಡ ಆರ್ಡರ್ ಮಾಡಿ ಕುಡಿದಿಲ್ಲ, ಪ್ರೀತಿಯಿಂದ ಕೇಳ್ತಾಯಿದ್ರು. ಒಂದು ವೇಳೆ ಅವರೇ ತೊಂದರೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರೇ ಒಂದೊಂದು ಸರಿ ಮಾಡಿಕೊಂಡು ಕುಡಿತಾಯಿದ್ರು ಅನ್ನುವಂಥ ಮಾತುಗಳನ್ನ ಆಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS ನ್ಯೂಸ್ 18 ಮೈಸೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.